ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಧ್ಯಪ್ರಾಚ್ಯ ಅಂದ ತಕ್ಷಣ ನಮಗೆ ತಲೆಗೆ ಬರುವುದೇನು? ಇಸ್ರೇಲ್ ಹಮಾಸ್ ಯುದ್ಧ, ಇರಾನ್ ನ ಕ್ಷಿಪಣಿ ದಾಳಿಗಳು ಅಥವಾ ಹಿಜ್ಬುಲ್ಲಾ ಉಗ್ರರ ಆರ್ಭಟ ಅಲ್ವಾ? ಆದ್ರೆ ಇವತ್ತು ನಾವು ಮಾತನಾಡ್ತಾ ಇರೋದು ಇದ್ಯಾವುದರ ಬಗ್ಗೆನೂ ಅಲ್ಲ. ಬದಲಾಗಿ ಮಧ್ಯಪ್ರಾಚ್ಯದ ಇಬ್ಬರು ಅಣ್ಣ ತಮ್ಮಂದಿರಂತಿದ್ದಂತಹ ಬಲಿಷ್ಠ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಮತ್ತು ಯುಎಇ ನಡುವಿನ ಮುಸುಕಿನ ಗುದ್ದಾಟದ ಬಗ್ಗೆ. ಒಂದ್ ಕಾಲದಲ್ಲಿ ಆಪ್ತ ಮಿತ್ರರಾಗಿದ್ದಂತಹ ಈ ಎರಡು ಇಸ್ಲಾಮಿಕ್ ರಾಷ್ಟ್ರಗಳು ಇವತ್ತು ಬದ್ಧ ವೈರಿಗಳಾಗುವ ಹಾದಿಯಲ್ಲಿದ್ದಾವೆ. ಆದ್ರೆ ಅಚ್ಚರಿಯ ವಿಚಾರ ಏನಂದ್ರೆ, ಈ ಎರಡು ಅರಬ್ ದೇಶಗಳ ಜಗಳದ ನಡುವೆ ನಮ್ಮ ಭಾರತ ಮತ್ತು ಹಿಂದೂಗಳ ಹೆಸರು ಪದೇ ಪದೇ ಕೇಳಿ ಬರ್ತಾ ಇದೆ. ಸೌದಿ ಅರೇಬಿಯಾದ ಜನರು ಯುಎಇ ದೇಶವನ್ನ ಟೀಕಿಸಲು ಭಾರತೀಯರು ಎಂಬಂತಹ ಪದವನ್ನ ಬಳಸ್ತಾ ಇದ್ದಾರೆ. ಹಾಗಾದ್ರೆ ಯುಎಇ ಮತ್ತು ಸೌದಿ ನಡುವೆ ಶುರುವಾಗಿರುವಂತಹ ಈ ಹೊಸ ಸಂಘರ್ಷವೇನು? ಈ ಇಬ್ಬರ ಜಗಳದಲ್ಲಿ ಭಾರತದ ಪಾತ್ರವೇನು? ಈ ಜಗಳ ಹೇಗೆ ಮುಂದುವರೆದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಲಕ್ಷಾಂತರ ಭಾರತೀಯರ ಭವಿಷ್ಯವೇನು? ಭಾರತೀಯರನ್ನು ಅದರಲ್ಲೂ ಹಿಂದೂಗಳನ್ನ ಪದೇ ಪದೇ ಎಳಿತಾ ಇರುವಂತಹ ಸೌದಿ ಅರೇಬಿಯಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಖಡಕ್ ಸೂಚನೆ ಏನು? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಮುಸ್ಲಿಂ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಡಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸದ್ಯ ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಸೌದಿ ಅರೇಬಿಯಾ ಮತ್ತು ಯುಎಇ ನಾಗರಿಕರ ನಡುವೆ ದೊಡ್ಡ ಸೈಬರ್ ವಾರ್ ನಡೀತಾ ಇದೆ. ಸೌದಿಯ ಸೋಷಿಯಲ್ ಮೀಡಿಯಾ ಟ್ರೋಲರ್ಗಳು ಯುಎಇ ಮತ್ತು ಅಲ್ಲಿನ ನಾಯಕರನ್ನ ತೀವ್ರವಾಗಿ ಟೀಕಿಸ್ತಾ ಇದ್ದಾರೆ. ಆಶ್ಚರ್ಯಕರ ಸಂಗತಿ ಏನಂದ್ರೆ, ಯುಎಇ ಜನರನ್ನ ಭಾರತೀಯರು ಅಥವಾ ಹಿಂದೂಗಳ ಗುಲಾಮರು ಅಂತ ಕರೆಯುವ ಮೂಲಕ ಅವಮಾನಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಅವರ ಈ ಕಣ್ಣುರಿತಕ್ಕೆ ಮುಖ್ಯ ಕಾರಣ ಯುಎಇಯಲ್ಲಿ ಇತ್ತೀಚೆಗೆ ನಿರ್ಮಾಣವಾದಂತಹ ಭವ್ಯವಾದ ಹಿಂದೂ ದೇವಾಲಯ, ಅಲ್ಲಿ ಹಿಂದೂ ಧ್ವಜ ಹಾರಾಡ್ತಾ ಇರೋದು ಮತ್ತು ಯುಎಇ ಆಡಳಿತದಲ್ಲಿ ಭಾರತೀಯರ ಪ್ರಾಬಲ್ಯ ಹೆಚ್ಚಾಗ್ತಾ ಇರೋದು. ನೀವು ಅರಬ್ಬರಲ್ಲ, ನೀವು ಭಾರತೀಯರಾಗಿ ಬದಲಾಗ್ತಾ ಇದ್ದೀರಿ ಅಂತ ಸೌದಿಗರು ಯುಎಇ ಜನರನ್ನ ಹಂಗಿಸ್ತಾ ಇದ್ದಾರೆ. ಆದ್ರೆ ಈ ಟೀಕೆಗಳಿಗೆ ಯುಎಇ ಸುಮ್ನೆ ಕೂತಿಲ್ಲ. ಯುಎಇ ಮೂಲದ ಖ್ಯಾತ ಸಂಶೋಧಕ ಹಾಗೂ ಭೌಗೋಳಿಕ ರಾಜಕೀಯ ವಿಶ್ಲೇಷಕ ಅಮ್ಜದ್ ತಾಹಾ ಅವರು ಸೌದಿಗೆ ಕೊಟ್ಟಂತಹ ತಿರುಗೇಟು ಈಗ ಇಂಟರ್ನೆಟ್ ನಲ್ಲಿ ವೈರಲ್ ಆಗಿದೆ. ಅವ್ರು ಹೇಳಿದೇನ್ ಗೊತ್ತಾ? ನಮ್ಮನ್ನ ಭಾರತೀಯರು ಅಂತ ಕರೆಯುವುದು ನಮಗೆ ಅವಮಾನಕರವಲ್ಲ, ಅದೊಂದು ಹೆಮ್ಮೆ. ಯಾಕಂದ್ರೆ ಜಗತ್ತಿಗೆ ಗಣಿತ, ತತ್ವಶಾಸ್ತ್ರ, ವೈದ್ಯಕೀಯ ಜ್ಞಾನವನ್ನ ನೀಡಿದ ಮಹಾನ್ ನಾಗರಿಕತೆ ಭಾರತ. ವಸುದೈವ ಕುಟುಂಬಕಂ ಎಂಬಂತಹ ಸಂದೇಶ ಸಾರುವ, ಯಾರ ಮೇಲೂ ಆಕ್ರಮಣ ಮಾಡದ ಭಾರತೀಯರ ಜೊತೆ ನಾವು ಬದುಕ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ. ಯುಎಇಯ ಮುಕ್ತ ಮನಸ್ಸನ್ನ ಟೀಕಿಸುವ ಸೌದಿ ಟ್ರೋಲಿಗರದ್ದು ಕೇವಲ ನೈತಿಕ ದೌರ್ಬಲ್ಯ ಅಂತ ಅಮ್ಜದ್ ಅವರ ಈ ಟ್ವೀಟ್ ಸೌದಿಗರ ಅಹಂಕಾರಕ್ಕೆ ಕೊಟ್ಟ ನೇರ ಪೆಟ್ಟಾಗಿತ್ತು. ಹಾಗಾದ್ರೆ ಸೌದಿಗರ ಈ ಅಸಮಾಧಾನಕ್ಕೆ ನಿಜವಾದ ಕಾರಣವೇನು? ಕೇವಲ ಒಂದು ಟ್ವೀಟ್ ಅಥವಾ ಒಂದು ದೇವಸ್ಥಾನವಷ್ಟೇ ಅಲ್ಲ, ಇದರ ಮೂಲ ಇರೋದು ಯುಎಇಯ ಜನಸಂಖ್ಯೆಯಲ್ಲೇ. ಸ್ನೇಹಿತರೆ, ಯುಎಇಯ ಒಟ್ಟು ಜನಸಂಖ್ಯೆ ಸುಮಾರು 1,10,00,000. ಇದರಲ್ಲಿ ಮೂಲ ಅರಬ್ಬರು ಅಥವಾ ಎಮಿರೇಟ್ಸ್ ಗಳು ಇರುವುದು ಕೇವಲ 11% ಮಾತ್ರ. ಆದ್ರೆ ಅಲ್ಲಿರುವ ಭಾರತೀಯರ ಪ್ರಮಾಣ ಬರೋಬ್ಬರಿ 38%. ಹೌದು, ಯುಎಇಯಲ್ಲಿ ಅರಬ್ಬರಿಗಿಂತ ಭಾರತೀಯರೇ 3 ಪಟ್ಟು ಹೆಚ್ಚಾಗಿದ್ದಾರೆ. ಒಟ್ಟಾರೆ ಜನಸಂಖ್ಯೆಯಲ್ಲಿ ಸರಿಸುಮಾರು 7% ಹಿಂದೂಗಳು. ಯುಎಇ ಒಂದು ಇಸ್ಲಾಮಿಕ್ ರಾಷ್ಟ್ರವಾದರೂ ಕೂಡ ಕಳೆದೆರಡು ದಶಕಗಳಿಂದ ಅದು ಎಲ್ಲಾ ಧರ್ಮವನ್ನ ಸಮಾನವಾಗಿ ಕಾಣುವ ಮಾಡರ್ನ್ ಮತ್ತು ಜಾತ್ಯತೀತ ನಿಲುವನ್ನ ಅಳವಡಿಸಿಕೊಂಡಿದೆ. ಭಾರತೀಯರು ಅಲ್ಲಿನ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಾರೆ. ಐಟಿ, ಬ್ಯಾಂಕಿಂಗ್, ಕನ್ಸ್ಟ್ರಕ್ಷನ್, ಹೆಲ್ತ್ ಕೇರ್ ಹೀಗೆ ಪ್ರತಿಯೊಂದು ವಲಯದಲ್ಲೂ ಕೂಡ ಭಾರತೀಯರದೇ ಪಾರುಪತ್ಯ. ಇದು ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರವಾದಂತಹ ಸೌದಿಯ ಹೊಟ್ಟೆಯುರಿಗೆ ಮೊದಲ ಕಾರಣವಾಗಿದೆ. ಸೌದಿಗರು ಯುಎಇಯನ್ನ ಇಸ್ಲಾಮಿಕ್ ಮೌಲ್ಯಗಳಿಂದ ದೂರ ಸರಿತಾ ಇರುವಂತಹ ದೇಶ ಅಂತ ನೋಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಕೇವಲ ಧರ್ಮ ಮಾತ್ರ ಈ ಜಗಳಕ್ಕೆ ಕಾರಣವಲ್ಲ. ಈ ಜಗಳದ ಅಸಲಿ ಕಾರಣ ದುಡ್ಡು ಮತ್ತು ಪವರ್. ಮಧ್ಯಪ್ರಾಚ್ಯದ ಬಾಸ್ ಯಾರು ಎಂಬಂತಹ ಅಹಂಕಾರದ ಕದನವಿದು. ಸೌದಿ ಅರೇಬಿಯಾ ಇಷ್ಟು ವರ್ಷ ಕೇವಲ ತನ್ನಲ್ಲಿರುವಂತಹ ಪೆಟ್ರೋಲಿಯಂ ಮಾರಿ ಬದುಕ್ತಾ ಇತ್ತು. ಆದ್ರೆ ತೈಲಯುಗ ಮುಗಿತಾ ಇದೆ ಎಂದು ಅರಿತಂತಹ ಸೌದಿಯ ಯುವರಾಜ ಎಂಬಿಎಸ್ ವಿಷನ್ 2030 ಎಂಬಂತಹ ಬೃಹತ್ ಯೋಜನೆಯನ್ನ ತಂದಿದ್ದಾರೆ. ಸೌದಿಯನ್ನ ಪ್ರವಾಸೋದ್ಯಮ, ಕ್ರೀಡೆ, ಐಟಿ ಮತ್ತು ಬಿಸಿನೆಸ್ ಹಬ್ ಮಾಡುವ ಕನಸು ಅವರದ್ದು. ಆದ್ರೆ ಸಮಸ್ಯೆ ಏನಂದ್ರೆ, ಎಂಬಿಎಸ್ ಈಗೇನು ಮಾಡಲು ಹೊರಟಿದ್ದಾರೋ ಅದನ್ನ ಯುಎಇ ಅಂದ್ರೆ ದುಬೈ ಮತ್ತು ಅಬುದಾಬಿ 20 ವರ್ಷಗಳ ಹಿಂದೆಯೇ ಮುಗಿಸಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಬಿಸಿನೆಸ್ ಹೆಡ್ ಕ್ವಾರ್ಟರ್ಸ್. ಸೌದಿ ಈಗ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಿಮ್ಮ ಹೆಡ್ ಕ್ವಾರ್ಟರ್ಸ್ ಅನ್ನ ದುಬೈನಿಂದ ನಮ್ಮ ರಿಯಾದ್ಗೆ ಶಿಫ್ಟ್ ಮಾಡಿ, ಇಲ್ದಿದ್ರೆ ನಾವು ಗವರ್ನಮೆಂಟ್ ಕಾಂಟ್ರಾಕ್ಟ್ ಅನ್ನ ಕೊಡೋದಿಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ಏರ್ಲೈನ್ಸ್ ಪಾರ್ ದುಬೈನ ಎಮಿರೇಟ್ಸ್ ವಿಮಾನಯಾನ ಸಂಸ್ಥೆಗೆ ಪೈಪೋಟಿ ನೀಡಲು ಸೌದಿ ರಿಯಾದ್ ಏರ್ ಎಂಬಂತಹ ಹೊಸ ಸಂಸ್ಥೆಯನ್ನು ಹುಟ್ಟುಹಾಕಿದೆ. ಪ್ರವಾಸೋದ್ಯಮ ದುಬೈಗೆ ಬರುವ ಪ್ರವಾಸಿಗರನ್ನ ತನ್ನತ್ತ ಸೆಳೆಯಲು ಸೌದಿ ಬಿಲಿಯನ್ ಗಟ್ಟಲೆ ಡಾಲರ್ ಖರ್ಚು ಮಾಡ್ತಾ ಇದೆ. ಇದರಿಂದಾಗಿ ಯುಎಇ ಮತ್ತು ಸೌದಿ ನಡುವೆ ನೇರವಾದ ಆರ್ಥಿಕ ಯುದ್ಧ ಶುರುವಾಗಿದೆ. ಬರೀ ಬಿಸಿನೆಸ್ ಅಷ್ಟೇ ಅಲ್ಲ, ಬೇರೆ ದೇಶಗಳ ಆಂತರಿಕ ಯುದ್ಧದಲ್ಲೂ ಕೂಡ ಇವರಿಬ್ಬರ ಗುದ್ದಾಟ ನಡೀತಾನೆ ಇದೆ. ಉದಾಹರಣೆಗೆ ಯೆಮನ್ ನಲ್ಲಿ ಹೌತಿ ಬಂಡುಕೋರರ ವಿರುದ್ಧ ಹೋರಾಡಲು ಇವರಿಬ್ಬರು ಒಟ್ಟಾಗಿ ಹೋಗಿದ್ರು. ಆದ್ರೆ ಈಗ ಸೌದಿ ಬೆಂಬಲಿಸುವ ಸರ್ಕಾರಿ ಪಡೆಗಳಿಗೆ ವಿರುದ್ಧವಾಗಿ ಯುಎಇ ದಕ್ಷಿಣ ಯೆಮನ್ನ ಪ್ರತ್ಯೇಕವಾದಿಗಳಿಗೆ ಬೆಂಬಲವನ್ನ ನೀಡ್ತಾ ಇದೆ. ಅದೇ ರೀತಿ ಸುಡಾನ್ ದೇಶದ ಅಂತರ್ಯುದ್ಧದಲ್ಲೂ ಕೂಡ ಸೌದಿ ಮತ್ತು ಯುಎಇ ಬೇರೆ ಬೇರೆ ಬಣಗಳಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಾ ಪ್ರಾಕ್ಸಿ ವಾರ್ ಅನ್ನ ಮಾಡ್ತಾ ಇವೆ.
ಇದೆಲ್ಲದರ ನಡುವೆ ಭಾರತ ಎಂಟ್ರಿ ಹೇಗಾಯ್ತು ಗೊತ್ತಾ? ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇತ್ತೀಚೆಗೆ ಸೌದಿ ಅರೇಬಿಯಾ ಭಾರತದ ವಿರೋಧಿಗಳಾದ ಪಾಕಿಸ್ತಾನ ಮತ್ತು ಟರ್ಕಿ ದೇಶಗಳ ಜೊತೆ ಸೇರಿ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಳ್ಳಲು ಮುಂದಾಯಿತು. ಇದನ್ನ ಒಂದು ರೀತಿಯ ಇಸ್ಲಾಮಿಕ್ ನ್ಯಾಟೋ ಅಂತ ಕರೆಯಲಾಯಿತು. ಇದರಿಂದ ಎಚ್ಚೆತ್ತುಕೊಂಡ ಯುಎಇ ನಾಗರಿಕರು ಸೌದಿಗೆ ಟಕ್ಕರ್ ಕೊಡಲು ನೇರವಾಗಿ ಭಾರತದತ್ತ ಕೈಚಾಚಿದೆ. ಕೂಡಲೇ ಯುಎಇ ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಭಾರಿ ದೊಡ್ಡ ರಕ್ಷಣಾ ಟೆಕ್ನಾಲಜಿ ಮತ್ತು ಆರ್ಥಿಕ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಕೇವಲ ವ್ಯಾಪಾರವಷ್ಟೇ ಅಲ್ಲ, ಇಂಡಿಯಾ, ಇಸ್ರೇಲ್, ಯುಎಇ, ಯುಎಸ್ಎ ಎಂಬಂತಹ ಹೊಸ ಮೈತ್ರಿಕೂಟದ ಮೂಲಕ ಯುಎಇ ಭಾರತ ಮತ್ತು ಅಮೆರಿಕದ ಜೊತೆ ಗಟ್ಟಿಯಾಗಿ ನಿಂತಿದೆ. ಆರ್ಥಿಕವಾಗಿ ಹಾಗೂ ಸೈನಿಕವಾಗಿ ಅತ್ಯಂತ ಬಲಿಷ್ಠವಾಗಿರುವ, ಜಾಗತಿಕವಾಗಿ ಅತಿ ವೇಗವಾಗಿ ಬೆಳೀತಾ ಇರುವ ಭಾರತ ಯುಎಇಯ ಬೆನ್ನಿಗೆ ನಿಂತಿರುವುದು ಸೌದಿಗೆ ನುಂಗಲಾರದ ತುತ್ತಾಗಿದೆ. ಇನ್ನು ಸೌದಿ ಟ್ರೋಲಿಗರು ಯುಎಇಯಲ್ಲಿ ಭಾರತೀಯರ ಪ್ರಾಬಲ್ಯವನ್ನ ನೋಡಿ ಹುರ್ಕೊಳ್ಳೋದಕ್ಕೆ ಇನ್ನೊಂದು ಬಹುಮುಖ್ಯ ಕಾರಣವಿದೆ. ಅದೇ ಯುಎಇಯ ಗೋಲ್ಡನ್ ವೀಸಾ ವ್ಯವಸ್ಥೆ. ಹಿಂದೆಲ್ಲ ಗಲ್ಫ್ ದೇಶಗಳಿಗೆ ಭಾರತೀಯರು ಕೇವಲ ಕೂಲಿ ಕಾರ್ಮಿಕರಾಗಿ ಅಥವಾ ಡ್ರೈವರ್ಗಳಾಗಿ ಹೋಗ್ತಾ ಇದ್ದರು ಎಂಬಂತಹ ಕೀಳರಿಮೆ ಸೌದಿಗರದ್ದಾಗಿತ್ತು. ಆದ್ರೆ ಇವತ್ತು ಯುಎಇ ಚಿತ್ರಣವೇ ಬದಲಾಯಿಸಿದೆ. ದುಬೈ ಮತ್ತು ಅಬುದಾಬಿ ಇಂದು ಕೇವಲ ಕಾರ್ಮಿಕರನ್ನಲ್ಲ, ಬದಲಾಗಿ ಭಾರತದ ಅತಿ ಶ್ರೀಮಂತ ಉದ್ಯಮಿಗಳು, ಐಟಿ ತಜ್ಞರು, ವೈದ್ಯರು ಮತ್ತು ಬಾಲಿವುಡ್, ಟಾಲಿವುಡ್ ಸ್ಟಾರ್ ಗಳನ್ನ ತನ್ನತ್ತ ಸೆಳಿತಾ ಇದೆ. ಭಾರತೀಯ ಪ್ರತಿಭೆಗಳು ಮತ್ತು ಕೋಟ್ಯಾಂತರ ರೂಪಾಯಿ ಬಂಡವಾಳ ದುಬೈನತ್ತ ಹರಿದು ಹೋಗ್ತಾ ಇರೋದನ್ನ ನೋಡಿದ ಸೌದಿ ಅರೇಬಿಯಾಕ್ಕೆ ಎಲ್ಲಿಲ್ಲದ ಹೊಟ್ಟೆ ಕಿಚ್ಚು ಶುರುವಾಗಿದೆ. ಸೌದಿ ಕೂಡ ಈಗ ವಿದೇಶಿಗಳನ್ನ ಸೆಳೆಯಲು ನಿಯಮಗಳನ್ನ ಸಡಿಲಗೊಳಿಸ್ತಾ ಇದೆ, ಸಿನಿಮಾ ಥಿಯೇಟರ್ ಗಳನ್ನ ತೆರೀತಾ ಇದೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಕಟ್ಟರ್ ಇಸ್ಲಾಮಿಕ್ ನಿಯಮಗಳನ್ನ ಪಾಲಿಸಿಕೊಂಡು ಬಂದಿದ್ದ ಸೌದಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲು ಪಾಶ್ಚಿಮಾತ್ಯರು ಹಾಗೂ ಭಾರತೀಯರು ಇನ್ನೂ ಕೂಡ ಹಿಂದೆಟನ್ನ ಹಾಕ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಭಾರತದ ಪಾಲಿಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಆಗಿದ್ದು ಕಳೆದ G20 ಶೃಂಗಸಭೆಯಲ್ಲಿ ಭಾರತ, ಅಮೆರಿಕ, ಯುಎಇ ಮತ್ತು ಸೌದಿ ಅರೇಬಿಯಾ ಸೇರಿ ಒಂದು ಬೃಹತ್ ಮೆಗಾ ಪ್ರಾಜೆಕ್ಟ್ ಗೆ ಸಹಿ ಹಾಕಿದ್ವು. ಅದರ ಹೆಸರೇ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್. ಚೀನಾದ ಬೆಲ್ಟ್ ಅಂಡ್ ರೋಡ್ ಯೋಜನೆಗೆ ಟಕ್ಕರ್ ಕೊಡಲು ತಂದಿರುವಂತಹ ಈ ಯೋಜನೆಯಲ್ಲಿ ಸೌದಿ ಮತ್ತು ಯುಎಇಗಳೆರಡೂ ಕೂಡ ಪಾಲುದಾರರು. ಈ ಮ್ಯಾಪ್ ಅನ್ನು ಒಮ್ಮೆ ಗಮನಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಭಾರತದಿಂದ ಹೊರಡುವ ಸರಕುಗಳು ಮೊದಲು ತಲುಪುವುದು ಯುಎಇಯ ಬಂದರುಗಳಿಗೆ. ಅಲ್ಲಿಂದ ರೈಲ್ವೆ ಮೂಲಕ ಸೌದಿ ಅರೇಬಿಯಾವನ್ನ ಹಾದು ಯುರೋಪ್ ಅನ್ನ ತಲುಪಬೇಕು. ಅಂದ್ರೆ ಈ ಬೃಹತ್ ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಎದುರು ಸೌದಿ ಮತ್ತು ಯುಎಇ ಈ ಎರಡು ದೇಶಗಳಿಗೆ ತಮ್ಮದೇ ಆದ ಪ್ರತ್ಯೇಕತೆ ಇದೆ. ಆದ್ರೆ ಇಲ್ಲಿ ಯುಎಇ ಒಂದು ಕೈ ಮೇಲಿದೆ. ಯಾಕಂದ್ರೆ ಯುಎಇಯ ಜೆಬೆಲ್ ಅಲಿ ಬಂದರು ಮಧ್ಯಪ್ರಾಚ್ಯದ ಅತಿ ದೊಡ್ಡ ಮತ್ತು ಆಧುನಿಕ ಬಂದರಾಗಿದೆ. ಭಾರತದ ಹೆಚ್ಚಿನ ವ್ಯಾಪಾರ ಯುಎಇಯ ಮೂಲಕವೇ ನಡೀತಾ ಇದೆ. ಇದರಿಂದ ಯುಎಇ ಆರ್ಥಿಕತೆಗೆ ಭಾರಿ ಲಾಭವಾಗ್ತಾ ಇದೆ. ಇದನ್ನು ಹೇಗಾದ್ರೂ ಮಾಡಿ ತಪ್ಪಿಸಿ ಯುಎಇಗೆ ಹೋಗುವ ಭಾರತದ ಬಿಸ್ನೆಸ್ ಅನ್ನ ತನ್ನತ್ತ ಸೆಳೀಬೇಕು ಅನ್ನೋದು ಸೌದಿಯ ಯುವರಾಜ ಎಂಬಿಎಸ್ ಅವರ ದೊಡ್ಡ ಪ್ಲಾನ್ ಆಗಿದೆ. ಒಂದ್ ಕಡೆ ಇವರಿಬ್ಬರು ಭಾರತದ ಮಾರ್ಕೆಟ್ ಮತ್ತು ಭಾರತದ ತಂತ್ರಜ್ಞಾನ ಬೇಕು, ಮತ್ತೊಂದ್ ಕಡೆ ಯಾರು ಮಧ್ಯಪ್ರಾಚ್ಯದ ನಾಯಕರಾಗಬೇಕು ಎಂಬಂತಹ ಅಹಂಕಾರದ ಪೈಪೋಟಿ. ಈ ಆರ್ಥಿಕ ಹಗ್ಗ ಜಗ್ಗಾಟವೇ ಇವತ್ತು ಸೌದಿ ಟ್ರೋಲಿಗರ ರೂಪದಲ್ಲಿ ಟ್ವಿಟರ್ ನಲ್ಲಿ ಹಿಂದೂಗಳು ಮತ್ತು ಭಾರತೀಯರ ವಿರುದ್ಧ ಟೀಕೆಯಾಗಿ ಹೊರಹೊಮ್ಮತಾ ಇದೆ. ಒಟ್ಟಲ್ಲಿ ಹೇಳಬೇಕಾದ್ರೆ ಭಾರತ ಮತ್ತು ಯುಎಇ ನಡುವೆ ಬಾಂಧವ್ಯ ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿಲ್ಲ, ಅದೀಗ ಅಣ್ಣ ತಮ್ಮಂದಿರ ನಂಟಾಗಿ ಬದಲಾಗಿದೆ. ಇದನ್ನ ಸಹಿಸದ ಸೌದಿಯ ಕೆಲವು ಟ್ರೋಲಿಗರು ಹಿಂದುತ್ವ ಮತ್ತು ಭಾರತೀಯರ ವಿಚಾರವನ್ನ ಮುಂದಿಟ್ಕೊಂಡು ಯುಎಇಯನ್ನ ಇಬ್ಬಾಗ ಮಾಡಲು, ಅಲ್ಲಿನ ವ್ಯವಸ್ಥೆಯನ್ನ ಕೆಡಿಸಲು ಯತ್ನಿಸ್ತಾ ಇದೆ. ಆದ್ರೆ ಜಾಗತಿಕ ರಾಜಕಾರಣದಲ್ಲಿ ಭಾರತದ ಮೌಲ್ಯ ಏನು, ಭಾರತೀಯರ ಶ್ರಮದ ಬೆಲೆ ಏನು ಎಂಬುದು ಯುಎಇಗೆ ಚೆನ್ನಾಗಿ ತಿಳಿದಿದೆ. ಮುಂಬರುವ ದಿನಗಳಲ್ಲಿ ಸೌದಿ ಅರೇಬಿಯಾ ತನ್ನ ಅಹಂಕಾರ ಬಿಟ್ಟು ಭಾರತದೊಂದಿಗೆ ಉತ್ತಮ ಬಾಂಧವ್ಯ ಮುಂದುವರಿಸುತ್ತಾ ಅಥವಾ ಪಾಕಿಸ್ತಾನದ ಜೊತೆ ಸೇರಿ ಯುಎಇ ಮತ್ತು ಭಾರತದ ವಿರುದ್ಧ ಗುಂಪುಗಾರಿಕೆ ಮಾಡುತ್ತಾ ಕಾದ್ ನೋಡ್ಬೇಕಾಗಿದೆ. ಸೊ ಸ್ನೇಹಿತರೆ, ಈ ಜಿಯೋ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಸೌದಿಯ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.